ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಗೈಸ್, ನೀವು ನೋಡಲೇಬೇಕಾಗಿರೋದು ವಿಡಿಯೋ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಎಲ್ಲ ಚಾನಲಲ್ಲಿ ಬಂದುಬಿಟ್ಟು ವ್ಯೂಸ್ ಡೌನ್ ಪ್ರಾಬ್ಲಮ್ ನಡೀತಾ ಇದೆ. ಯಾಕಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಬಂದುಬಿಟ್ಟು ಚೇಂಜ್ ಆಗ್ತಿದೆ. ಹಾಗಾಗಿ ಈಗ ನಮ್ಮದು ಚಾನಲಲ್ಲಿ ವ್ಯೂಸ್ ಕಡಿಮೆ ನೋಡೋಕ್ಕೆ ಬರ್ತಿದೆ. ಓಕೆನಾ, ವ್ಯೂಸ್ ಬಂದುಬಿಟ್ಟು ಕಮ್ಮಿ ಬರ್ತಾ ಇದೆ. ಕೆಲವೊಬ್ಬರು ಯೂಟ್ಯೂಬಲ್ಲಿ ಫ್ರಾಡ್ಸ್ ಇರ್ತಾರಲ್ಲ, ಈ ಸಮಯನ ಬಳಸ್ಕೊಂಡವ್ರು ಎಷ್ಟು ಒಂದು 7,000ವರೆಗೂ ಗೈಸ್ ಅವರು ಮಾತಾಡಿರೋದು. ನಾನು ನಿಮಗೆ ಸ್ಕ್ರೀನ್ಶಾಟ್ನ ತೋರಿಸ್ತೀನಿ, ನೀವು ನೋಡ್ಬೋದು. ನಂದು ಸ್ಕ್ರೀನ್ಶಾಟ್ ನಾನು ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ ಅವರು ಏನು ಮಾಡ್ತಾರೆ, ಈಗ ನೀವು ಇಷ್ಟು ದುಡ್ಡನ್ನ ಕೊಡಿ, ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ಅಷ್ಟು ದುಡ್ಡಲ್ಲಿ ನಾವು ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಮಾಡಿಕೊಡ್ತೀವಿ ಅಂತ. ಸೊ ಅವ್ರ ಹತ್ರ ಏನಿರುತ್ತೆ, ತುಂಬ ಒಂದು ಸಿಸ್ಟಮ್ಸ್ಗಳಿರುತ್ತೆ, ಒಂದು 4-5 ಸಿಸ್ಟಮ್ಸು, 5-6 ಫೋನ್ಸ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಅದೇ ಸಿಸ್ಟಮಿಂದ ತುಂಬ ಅಕೌಂಟ್ಸ್ಗಳು ಕ್ರಿಯೇಟ್ ಮಾಡಿಬಿಟ್ಟು ಆ ಅಕೌಂಟಿಂದ ಸ್ವಿಚ್ ಮಾಡಿ ನಿಮ್ಮದು ಏನು ಸಬ್ಸ್ಕ್ರೈಬ್ ಇರುತ್ತೆ, ಅದು ಸಬ್ಸ್ಕ್ರೈಬರ್ದು ಕ್ರೈಟೇರಿಯಾ ಇರುತ್ತೆ. ಎಷ್ಟು ದುಡ್ಡಿಗೆ ನೀವು ಎಷ್ಟು ಸಬ್ಸ್ಕ್ರೈಬರ್ನ ಮಾತಾಡಿರ್ತೀರ, ಆ ಸಬ್ಸ್ಕ್ರೈಬರ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಅದು ಬಂದುಬಿಟ್ಟು ಜೆನ್ಯೂನ್ ಅಲ್ಲ. ನೀವೇನಾದರೂ ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಮಾಡಿದರೆ ಅವರು ನೋಡೋಕ್ಕಾಗಲ್ಲ, ಯಾಕಂದರೆ ಅದು ನಮ್ಮದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಅದು ಬಂದುಬಿಟ್ಟು ಸಿಸ್ಟಮಿಂದ ಅವರು ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನಮಗೆ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬರ್ಸು. ಇದರಿಂದ ನಿಮಗೆ ಯಾವುದೇ ಪ್ರಯೋಜನ ಸಿಗಲ್ಲ. ಆ್ಯಂಡ್ ಮಾನಿಟೈಸೇಷನ್ಗೂ ಅವರು ಮಾನಿಟೈಸೇಷನ್ ಸಮೇತ ಅವರು ನಿಮಗೆ ಚಾನಲ್ನ ಮಾಡಿಕೊಡ್ತಾರೆ. ಏನು ಮಾಡ್ತಾರೆ, ನಿಮ್ಮದು ವೀಡಿಯೋಸ್ ಏನಾದರೂ ಇದ್ದರೆ ವೀಡಿಯೋಸ್ ನಿಮ್ಮ ಚಾನಲ್ದು ಲಿಂಕ್ ಹೇಳ್ತಾರೆ, ನಿಮ್ಮ ಚಾನಲ್ ನೀವು ಕೊಡ್ತೀರಾ ಅವ್ರಿಗೆ. ಅವ್ರು ನಿಮ್ಮ ಚಾನಲ್ದು ಲಿಂಕ್ ಹಾಕಿಬಿಟ್ಟು ಅವ್ರದ್ದು ಸಿಸ್ಟಮ್ಸಲ್ಲಿ ಏನಿರುತ್ತೆ ಪ್ಲೇ ಮಾಡಿ ಬಿಟ್ಬಿಡ್ತಾರೆ ನಿಮ್ಮ ವೀಡಿಯೋಸ್ಗಳನ್ನ. ಓಕೆನಾ, ಎಲ್ಲ ಸಿಸ್ಟಮಲ್ಲೂ ಆ್ಯಂಡ್ ಎಲ್ಲ ಫೋನಲ್ಲೂ ನಿಮ್ಮದು ಏನಿರುತ್ತೆ, ನಿಮ್ಮದು ವೀಡಿಯೋಸ್ ಏನಿರುತ್ತೆ, ಎಷ್ಟೆಷ್ಟು ನಿಮಿಷದ್ದಿರುತ್ತೆ, ಜಾಸ್ತಿ ನಿಮಿಷದ್ದು ಯಾವುದಿರುತ್ತೆ ಆ ವಿಡಿಯೋನ ಪ್ಲೇ ಮಾಡಿ ಬಿಟ್ಬಿಡ್ತಾರೆ. ಅದರಿಂದ ನಿಮ್ಮದು ವಾಚ್ ಟೈಮ್ನು ಕಂಪ್ಲೀಟ್ ಆಗುತ್ತೆ, ನಿಮ್ಮ ಚಾನಲ್ನು ಮಾನಿಟೈಸೇಷನ್ ಆಗುತ್ತೆ ಅಂದ್ಕೊಳ್ಳಿ. ಓಕೆನಾ, ಇದರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇದರಿಂದ ನೀವು ಸಂಪಾದನೆಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಫೇಕ್ ಅಲ್ಲ, ರಿಯಲೇನೆ. ಬಟ್ ಇದು ನಿಮ್ಮದು ರಿಯಲ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ, ಇದು ನಿಮ್ಮದು ರಿಯಲ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಆ್ಯಂಡ್ ಹಾಗೈಸ್ ಇವ್ರದ್ದು ನೀವು ನೆಕ್ಸ್ಟ್ ಏನಾದರೂ ಮಾನಿಟೈಸ್ ಆದಮೇಲೆ ಅವರು ಮಾನಿಟೈಸೇಷನ್ ಕೊಟ್ಟ ಮೇಲೆ ನಿಮ್ಮದು ರಿಮೂವ್ ಮಾಡಿಬಿಡ್ತಾರೆ. ಅವ್ರು ಮತ್ತೆ ನಿಮ್ದು ಯಾವುದೇ ವೀಡಿಯೋ ನೋಡಲ್ಲ. ಮತ್ತು ಬೇರೆಯವ್ರದ್ದು ವೀಡಿಯೋ ಲೈಕ್ ನಿಮ್ದು ಯಾವ ಥರ ಮಾನಿಟೈಸ್ ಮಾಡಿಕೊಟ್ಟಿರ್ತಾರೆ, ಬೇರೆಯವರು ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ರದ್ದು ಅವರು ಹಾಕಿರ್ತಾರೆ, ನಿಮ್ಮದು ಅವರು ನೆಕ್ಸ್ಟ್ ನೋಡೋದು ಇಲ್ಲ ನಿಮ್ಮದು. ಓಕೆನಾ, ಸೊ ಆ ಸಬ್ಸ್ಕ್ರೈಬರ್ಸ್ ಜಸ್ಟ್ ನಿಮ್ಗೆ ಹಂಗೆ ಇರುತ್ತೆ, ಏನಾಗಲ್ಲ. ಅದರಿಂದ ನಿಮಗೆ ಏನು ಪ್ರಯೋಜನ ಸಿಗಲ್ಲ. ಜಸ್ಟ್ ನೋಡೋರಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರದ್ದು ಅಂತ ಅವ್ರು ನೋಡೋರಿಗೆ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನೀವು ಯಾವುದೇ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಈಗ ಮಾನಿಟೈಸೇಷನ್ ಆದಮೇಲೆ ಈಗ ನೀವು ಒಂದು ವೀಡಿಯೋ ಪೋಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಆ ವಿಡಿಯೋದಲ್ಲಿ 100% ನಿಮ್ಮದು ವ್ಯೂಸ್ ಬರಲ್ಲ. ಯಾಕಂದರೆ ಅದು ನಿಮ್ಮದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಲ್ಲ, ಫೇಕ್ ಸಬ್ಸ್ಕ್ರೈಬರ್ಸ್. ಓಕೆನಾ, ಇದರಲ್ಲಿ ನೀವು ಬೀಳಬೇಡಿ. ಓಕೆನಾ, ಈಗ ಫ್ರಾಡ್ಸ್ಗಳು ತುಂಬ ಜಾಸ್ತಿ ಆಗಿದೆ. ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಟ್ಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ನ ತಗೋಬೇಡಿ. ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಟ್ಬಿಟ್ಟು ವಾಚ್ ಟೈಮ್ ಅವರ್ನ ಇದು ಮಾಡಬೇಡಿ. ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಬೇಡಿ ಗಾಯ್ಸ್. ಈಗಲೇ ಹೇಳ್ತಾ ಇದ್ದೀನಿ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬೈ ಚಾನ್ಸ್ ನೀವು ಮಾನಿಟೈಸೇಷನ್ ಆದರೆ ನಿಮ್ಮದು ವ್ಯೂಸ್ ಬರಲ್ಲ, 10-20 ವ್ಯೂಸ್ಗೆ ನಿಂತು ಬಿಡುತ್ತೆ. ಯಾಕಂದರೆ ನೀವು ದುಡ್ಡು ಕೊಟ್ಟು ಮಾಡಿಸಿದ್ದೀರಾ, ಹಾಗಾಗಿ. ಓಕೆನಾ, ಅವರು ಬಂದುಬಿಟ್ಟು ನಿಮ್ಮದು ರಿಯಲ್ ಸಬ್ಸ್ಕ್ರೈಬರ್ಸ್ ಅಲ್ಲ, ರಿಯಲ್ ಡೈಲಿ ವೀಡಿಯೋಸ್ ನೋಡೋ ಸಬ್ಸ್ಕ್ರೈಬರ್ಸ್ ಅಲ್ಲ. ಓಕೆನಾ, ಈಗ ಡೈಲಿ ವೀಡಿಯೋ ನೀವು ಕಷ್ಟಪಡೋದ್ರಲ್ಲಿ ಏನಿದೆ, ಈಗ ನಿಮ್ಮದು ಒಂದು 100 ಸಬ್ಸ್ಕ್ರೈಬರ್ಸ್ ಮಾಡಿ ಕಷ್ಟಪಟ್ಟು ಅದರಿಂದ ನಿಮಗೆ ಒಂದು 20 ಅಟ್ಲೀಸ್ಟ್ 15 ವ್ಯೂಸ್ ಸಿಗುತ್ತಾ? ಮುಂದೆ ಹೋಗ್ತಾ ನಿಮಗೆ ತಾನಾಗೆ ವ್ಯೂಸ್ ಬರುತ್ತೆ ಗಾಯ್ಸ್. ಓಕೆನಾ, ಯಾವುದೇ ಕಾರಣಕ್ಕೂ ಜೆನ್ಯೂನ್ ಆಗಿ ನೀವು ವರ್ಕ್ ಮಾಡಿ. ಈ ಥರ ದುಡ್ಡು ಕೊಟ್ಟು ನಿಮ್ಮ ದುಡ್ಡು ವೇಸ್ಟು ಆ್ಯಂಡ್ ಮಾನಿಟೈಸೇಷನ್ ಆದ್ರೂ ಅದೂ ವೇಸ್ಟು. ನಿಮ್ಮದು ವ್ಯೂಸ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮದು ಹೋಗಲ್ಲ, ಯಾಕಂದರೆ ಅದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಓಕೆನಾ, ಇದು ಮಾಡಬೇಡಿ. ಇದು ಮಾಡಿದರೆ ನಿಮ್ಮದು ಟೈಮು ವೇಸ್ಟು, ದುಡ್ಡು ವೇಸ್ಟು, ಎಲ್ಲನೂ ವೇಸ್ಟು. ಕಷ್ಟಪಡಿ ಗೈಸ್, ಕಷ್ಟಪಟ್ಬಿಟ್ಟು ಜೆನ್ಯೂನಾಗಿ ವಾಚ್ ಟೈಮ್ ಅವರ್ ಮಾಡಿ, ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸ್ ಮಾಡಿ. ಈಗ ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸ್ ಮಾಡಿದರೆ ಅದು ನಿಮ್ಮ ಆಡಿಯನ್ಸು. ಅವರು ಬಂದುಬಿಟ್ಟು ನಿಮ್ಮದು ರಿಯಲ್ ವೀಡಿಯೋಸ್ ನೋಡೋರು, ಡೈಲಿ ವೀಡಿಯೋಸ್ಗೆ ಕಾಯೋರು, ಅದು ನಿಮ್ಮದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಡಿಯನ್ಸು. ಓಕೆನಾ, ಈ ಥರ ಫೇಕ್ ಆಗಿರೋದು ನೀವು ಸಿಸ್ಟಮಲ್ಲಿ ಮಾಡೋದನ್ನೆಲ್ಲ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡನ್ನ ನೀವು ಕಳ್ಕೊಬೇಡಿ. ಆ್ಯಂಡ್ ವ್ಯೂಸ್ ಬರುತ್ತೆ ಗೈಸ್, ಬರಲ್ಲ. ನೀವು ರೆಗ್ಯುಲರ್ ಆಗಿರಬೇಕು. ನಿಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಯೂಟ್ಯೂಬೇನೇ ನಿಮ್ಮದು ವೀಡಿಯೋ ಬಂದುಬಿಟ್ಟು
ಬೂಸ್ಟ್ ಮಾಡುತ್ತೆ. ರೆಗ್ಯುಲರ್ ಆಗಿ ಫಸ್ಟು ನಾನು ಬಂದುಬಿಟ್ಟು ರೆಗ್ಯುಲರ್ ಆಗೇ ಇದ್ದೆ, ಮಧ್ಯದಲ್ಲಿ ರೆಗ್ಯುಲರ್ ಆಗಿಲ್ಲ, ವಿಡಿಯೋ ಬಿಟ್ಟು ಪೋಸ್ಟ್ ಮಾಡ್ತಿದ್ದೆ, ಮತ್ತು ನನ್ನ ವ್ಯೂಸ್ ಬಂದುಬಿಟ್ಟು ಡೌನ್ ಆಗಿದೆ. ಫಸ್ಟು ಚಾನಲಲ್ಲಿ ನೀವು ರೆಗ್ಯುಲರ್ ಆದ್ರೇ ಯೂಟ್ಯೂಬ್ ಅದೇ ಹೇಳುತ್ತೆ ನೀವು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಬೂಸ್ಟ್ ತಾನಾಗೇ ಆಗುತ್ತಂತ. ಓಕೆನಾ ಗೈಸ್, ರೆಗ್ಯುಲರ್ ಆಗಿರಿ, ಡೈಲಿ ವಿಡಿಯೋನ ಪೋಸ್ಟ್ ಮಾಡಿ, ಕಾಂಟೆಂಟ್ ಚೆನ್ನಾಗಿರೋದು ಹಾಕಿ ಆ್ಯಂಡ್ ಹೈ ಕ್ವಾಲಿಟಿ ವೀಡಿಯೋಸ್ ಹಾಕಿ. ಈಗ ನೀವು ಹೈ ಕ್ವಾಲಿಟಿ ವಿಡಿಯೋ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂದರೆ ಯೂಟ್ಯೂಬ್ಗೆ ಹೈ ಕ್ವಾಲಿಟಿ ವಿಡಿಯೋ, ನಿಮ್ಮ ಕಾಂಟೆಂಟ್ ವಿಡಿಯೋ ಯೂಟ್ಯೂಬಿಗೆ ಪ್ರೊವೈಡ್ ಮಾಡ್ತಾ ಇದ್ದೀರಂತ ಅದರದ್ದು ಒಂದು ಅಂದರೆ ಹಕ್ಕಿರುತ್ತೆ, ಅದು ನಿಮ್ಮದು ವಿಡಿಯೋ ಬಂದುಬಿಟ್ಟು ವೈರಲ್ ಮಾಡೋದು, ಅಂದರೆ ಜಾಸ್ತಿ ಆಡಿಯನ್ಸ್ ಹತ್ರ ಹೋಗೋದು. ವೈರಲ್ ಅದಾಗುತ್ತಾ ಬಿಡುತ್ತೆ ಸೆಕೆಂಡ್ರಿ, ಅದು ನಿಮ್ಮ ವಿಡಿಯೋ ಚೆನ್ನಾಗಿದ್ರೆ 100% ವೈರಲ್ ಆಗುತ್ತೆ. ಯೂಟ್ಯೂಬ್ದು ಏನು ಕರ್ತವ್ಯ, ಅದು ನೀವು ಹೈ ಕ್ವಾಲಿಟಿ ವಿಡಿಯೋ ಪ್ರೊವೈಡ್ ಮಾಡ್ತಿದ್ದೀರಾ, ಕಂಟೆನ್ಸಿಟಿ ಮೇಂಟೈನ್ ಮಾಡ್ತಿದ್ದೀರಾ, ರೆಗ್ಯುಲರ್ ಆಗಿದ್ದರೆ ಯೂಟ್ಯೂಬ್ ಬಂದುಬಿಟ್ಟು ತಾನಾಗೆ ಬೂಸ್ಟ್ ಮಾಡುತ್ತೆ, ನಿಮ್ಮ ವಿಡಿಯೋ ಬಂದುಬಿಟ್ಟು 100% ಬೂಸ್ಟ್ ಮಾಡುತ್ತೆ. ನೀವು ಡಿಮೋಟಿವೇಶನ್ ಆಗಬೇಡಿ, ಮೋಟಿವೇಶ್ನಲ್ಲಿರಿ. ಅಟ್ಲೀಸ್ಟ್ ನಿಮ್ಮ ಚಾನಲಲ್ಲಿ 100 ವಿಡಿಯೋ ಮಾಡೋವರೆಗೂ ನಂಬಿಕೆ ಇಡಿ. 100ಗಿಂತ ಕೆಳಗಡೆ ಮಾಡಿರೋ ವೀಡಿಯೋಸ್ಗೆ ನಂಬಿಕೆ ಇಡಬೇಡಿ. 100 ವಿಡಿಯೋ ಮಾಡೋವರೆಗೂ ಒಂದು ನಂಬಿಕೆ ಇರಲಿ, ಒಂದು ಮೋಟಿವೇಶನ್ ಇರಲಿ ನಿಮ್ಮೊಳಗೆ. ನೀವು ಯಾವುದೇ ಕಾರಣಕ್ಕೂ ಕಂಟೆನ್ಸಿಟಿನ ಮೇಂಟೈನ್ ಮಾಡಿ, ಮಧ್ಯದಲ್ಲಿ ಬಿಟ್ಟು ಗ್ಯಾಪ್ ಬಿಟ್ಟು ಹಾಕಬೇಡಿ. ಕಂಟೆನ್ಸಿಟಿ ಅಂದರೆ ಏನು, ಒಂದಿನ ಬಿಟ್ಟು ಒಂದಿನ ನೀವು ಹಾಕ್ತಿದ್ರೆ ಅದೇ ಥರ ಒಂದಿನ ಬಿಟ್ಟು ಒಂದಿನ ಹಾಕಿ. ಈಗ 3 ದಿನದಲ್ಲಿ ಒಂದಿನ ವೀಡಿಯೋ ಹಾಕ್ತಿದ್ರೆ 3 ದಿನ ಬಿಟ್ಟು ಒಂದಿನ ವೀಡಿಯೋ ಹಾಕಿ, ಅದು ಬಂದುಬಿಟ್ಟು ಕನ್ಸಿಸ್ಟೆನ್ಸಿ. ವೀಕ್ಲಿ ಒಂದು ವೀಡಿಯೋ ಹಾಕ್ತಿದ್ದೀರಾ ಅಂದರೆ ನೀವು ಒಂದು ವೀಕ್ಲಿಗೆ ಫಾಲೋ ಮಾಡಿ, ಒಂದು ವೀಕಿಗೆ ಒಂದು ವೀಡಿಯೋ ಹಾಕ್ತಿದ್ದೀರನ್ನ ಅದನ್ನೇ ಫಾಲೋ ಮಾಡಿ, ಆಗ ನಿಮ್ಮ ವೀಡಿಯೋ ವೈರಲ್ ಆಗೇ ಆಗುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ಈ ಥರ ಫೇಕಾಗಿ ನೀವು ದುಡ್ಡು ಕೊಟ್ಬಿಟ್ಟು ಇದು ಮಾಡಬೇಡಿ. ನಿಮ್ಮದೇ ಸುಮ್ಮನೆ ಟೈಮು ವೇಸ್ಟು, ನಿಮ್ಮ ದುಡ್ಡು ವೇಸ್ಟು. ದುಡ್ಡು ಎಷ್ಟು ಕೇಳ್ತಿದ್ದಾರೆ ಅಂದರೆ ಅವರು 7,000ವರೆಗೂ ದುಡ್ಡು ಕೇಳ್ತಿದ್ದಾರೆ ಗೈಸ್. ನಮ್ಮ ಹತ್ರ ದುಡ್ಡು ಇಲ್ಲಿ ಏನು ನಮಗೆ ಗಿಡದಲ್ಲಿ ಇಲ್ಲಿ ಸಿಗ್ತಾ ಇದೆ ದುಡ್ಡು, ಹಂಗಾಗಿ ಅಷ್ಟು ದುಡ್ಡು ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಇದ್ರ ಹಿಂದೆ ಹೋಗ್ಬಿಟ್ಟು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಅಂತೂ ಆಗುತ್ತೆ, ಬಟ್ ನೆಕ್ಸ್ಟ್ ಹೋಗ್ತಾ ನಿಮ್ಮ ವ್ಯೂಸ್ ಬರಲ್ಲ, ನೀವು ದುಡ್ಡನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಅದು ಇದ್ದಿದ್ದು ವೇಸ್ಟೇ, ನಿಮ್ಮ ಮಾನಿಟೈಸೇಷನ್ ಆದರೂ ವೇಸ್ಟೇ ನಿಮ್ಮ ಚಾನೆಲ್. ಓಕೆನಾ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.